ಒಂದು ಕ್ರಿಸ್ತಶಕ 1817ರಲ್ಲಿ ಪೇಶ್ವೆಗಳಿಗೂ ಮತ್ತು ಬ್ರಿಟಿಷರ ಮಧ್ಯೆ ಯುದ್ಧದ ಮಾತುಗಳು ಶುರುವಾಗುತ್ತವೆ. ಆಗ ಬ್ರಿಟಿಷರು ಮೊರೆ ಹೋದದ್ದು ಮಹಾರ್ ಬಟಾಲಿಯನ್ಗೆ ಹೋಗಿ ಭೇಟಿಯಾಗುತ್ತಾರೆ. ಬ್ರಿಟಿಷರಿಗೆ ಮಹಾರ್ ಸೈನಿಕರು ಒಂದೇ ಬಾರಿಗೆ ಮಾತು ಕೊಡುವುದಿಲ್ಲ. ಮಹಾರ್ ಸೈನಿಕರು ಪೇಶ್ವೆ ಬಾಜಿರಾವನಿಗೆ ಹೋಗಿ ಭೇಟಿಯಾಗಿ, ಬ್ರಿಟಿಷರು ಯುದ್ಧ ಮಾಡಲು ಬರುತ್ತಿದ್ದಾರೆ, ನೀವು ನಮ್ಮ ಮಾತುಗಳು ಈಡೇರಿಸುವುದಾದರೆ ನಾವು ನಿಮ್ಮ ಜೊತೆ ನಿಂತು ಬ್ರಿಟಿಷರ ವಿರುದ್ಧ ಯುದ್ಧ ಮಾಡುತ್ತೇವೆ ಅಂತ ಹೇಳಿದಾಗ, ಬೇಡಿಕೆಗಳೇನು ಅಂತ ಕೇಳಿದಾಗ ಬಾಜಿರಾವರಿಗೆ ಶಿಕ್ಷಣ, ಸಮಾನತೆ ಮತ್ತು ಉದ್ಯೋಗ ಕೇಳುತ್ತಾರೆ. ಅದಕ್ಕೆ ಪೇಶ್ವೆ ಬಾಜಿರಾವ್ ಮಹಾರ್ ಸೈನಿಕರ ಮಾತಿಗೆ ಕೀಳಾಗಿ ಕಂಡು ಕ್ಷುಲ್ಲಕವಾಗಿ ಮಾತನಾಡುತ್ತಾನೆ. ಈ ಅವಮಾನವನ್ನು ಸಹಿಸದ ಮಹಾರ್ ಸೈನಿಕರು ಬ್ರಿಟಿಷರ ಜೊತೆ ಕೈಗೂಡಿಸುವ ಕಾಲ ಕೂಡಿ ಬರುತ್ತದೆ. ಬ್ರಿಟಿಷರಿಗೂ ಷರತ್ತು ಬದ್ಧತೆ ಹಾಕುತ್ತಾರೆ. ಆ ಷರತ್ತು ಬದ್ಧತೆಯೇ ಇವತ್ತಿನ ಶಿಕ್ಷಣ ದೊರೆಯುವಂತಾಗುತ್ತದೆ. ಆಗ ಪೇಶ್ವೆಗಳ ಜೊತೆ ಯುದ್ಧಕ್ಕೆ ನಿಂತ 500 ಮಹಾರ್ ಸೈನಿಕರನ್ನು ಕಂಡು ಪೇಶ್ವೆಗಳು ನಗುತ್ತಾರೆ, ಕೀಳು ಭಾವನೆಯಿಂದ ಕಾಣುತ್ತಾರೆ. ಆದರೆ ಇದೇ 500 ಜನ ಸೈನಿಕರು 28,000 ಕುದುರೆ ಸವಾರರು ಮತ್ತು 2,000 ಅರಬ್ಬರ ಜೊತೆ ಪೇಶ್ವೆಗಳು ಒಟ್ಟು 30,000 ಸೈನಿಕರ ಜೊತೆ ಯುದ್ಧ ಮಾಡಿ ಪೇಶ್ವೆಗಳನ್ನು ಅಟ್ಟಾಡಿಸಿ ಹೊಡೆದು ಓಡಿಸಿ ಕೀರ್ತಿ ಮಹಾರ್ ಸೈನಿಕರಿಗೆ ಸಲ್ಲುತ್ತದೆ. ಬಂಧುಗಳೇ, ಇನ್ನೊಂದು ತಮಗೆ ತಿಳಿಸಲು ಇಚ್ಛಿಸುತ್ತೇನೆ. ಮುಸಲ್ಮಾನರು ಹಿಂದೂಸ್ತಾನದ ಮೇಲೆ ದಾಳಿ ಮಾಡಿದಾಗ ಕಂಡುಬಂದದ್ದು ಇಲ್ಲಿಯ ಅಸ್ಪೃಶ್ಯರ ದೈನ್ಯಾವಸ್ಥೆಯನ್ನು ಕಂಡರು. ಇವರ ಕರ್ತವ್ಯ, ನಿಷ್ಠೆ, ಪ್ರಾಮಾಣಿಕತೆ, ಸಾಹಸ ಕಂಡು ಇವರ ಮಾತಿಗೆ ತಪ್ಪದೆ ಗಂಡುಗಲಿಗಳೆಂದು ಅರಿತುಕೊಂಡು ಇವರನ್ನು ಯುದ್ಧದ ಅಸ್ತ್ರ ಹಿಡಿಯುವ ಕೊಟ್ಟು ಯುದ್ಧದ ಕಲೆಯನ್ನು ಕಲಿಸಿದರು ಅಂತಲೂ ಹೇಳುತ್ತಾರೆ. ಬ್ರಿಟಿಷರ ಹಾಗೆಯೇ ಛತ್ರಪತಿ ಶಿವಾಜಿಯನ್ನು ಸೈನಿಕರು ಅಸ್ಪೃಶ್ಯತೆ ಇತ್ತು. ಛತ್ರಪತಿ ಶಿವಾಜಿಯವರನ್ನು ಸೈನಿಕರ ಅವಶ್ಯಕತೆ ಇತ್ತು. ಅವರಿಗೆ ಜಾತಿ ಭೇದ ದ್ವೇಷ ಭಾವ ತೊರೆದೆ ಮಹಾರರನ್ನು ತನ್ನ ಸೈನ್ಯದಲ್ಲಿ ಸೇರಿಸಿಕೊಂಡ. ಮಹಾರರ ಕಾರ್ಯ, ಸಾಹಸ, ಕರ್ತವ್ಯ ಮತ್ತು ಅವರ ಶಕ್ತಿಯ ಅರಿವು ಛತ್ರಪತಿ ಶಿವಾಜಿಗೆ ಗೊತ್ತಿತ್ತು. ಹೀಗಾಗಿ ಆತನ ಸೈನ್ಯದಲ್ಲಿ ಜವಾಬ್ದಾರಿಯುತ ಗುಪ್ತ ವಾರ್ತೆ, ಅರಣ್ಯ ಮಾರ್ಗ, ಬೆಟ್ಟದ ದಾರಿ, ಕೋಟೆಯ ಮೇಲೆ ಹೋಗುವ ಗುಪ್ತ ಹಾಗೂ ಕಷ್ಟದ ದಾರಿಗಳಲ್ಲಿ ಇವರನ್ನೇ ನೇಮಿಸುತ್ತಿದ್ದನೆಂಬ ಮಾತುಗಳು ಇವೆ. ಇಂತಹ ಶೂರರ ಭೀಮಾ ತೀರದಲ್ಲಿ ನಡೆದ ಯುದ್ಧದ ಸಂದೇಶವನ್ನು ಮುಚ್ಚಿಟ್ಟಿದ್ದ ಮನುವಾದಿ ಬರಹಗಾರರು, ಪತ್ರಕರ್ತರು ಇವತ್ತಿನ ದಿನ ಇಂಗ್ಲೆಂಡಿನ ಲೈಬ್ರರಿಯಲ್ಲಿ ಕುಳಿತು ಅಧ್ಯಯನ ಮಾಡುತ್ತಿದ್ದ ಬಾಬಾ ಸಾಹೇಬರಿಗೆ ಕೋರೆಗಾಂವ್ ಇತಿಹಾಸ ಓದಿದ ನಂತರ ಪ್ರತಿ ವರ್ಷಕ್ಕೊಮ್ಮೆ ಭೀಮಾ ಕೋರೆಗಾಂವ್ಗೆ ಬಂದು ಹೋಗುತ್ತಿದ್ದರು. ಈಗ ಇವತ್ತಿನ ದಿನ 1/1/2025 ಇತಿಹಾಸ ಕೇವಲ ದಕ್ಷಿಣ ಭಾರತಕ್ಕೆ ಉಳಿಯದೆ ಉತ್ತರ ಭಾರತದೆಡೆಗೂ ಹರಿದಾಡಿ ಅಲ್ಲಿಯ ಸಂಸದರಾದ ಚಂದ್ರಶೇಖರ್ ರಾವಣ್ ಭೀಮಾ ಕೋರೆಗಾಂವ್ಗೆ ಭೇಟಿ ನೀಡುವಂತಾಗಿದೆ. ಅನೇಕ ಜನ ಜಮ್ಮು ಕಾಶ್ಮೀರದಿಂದಲೂ ಈ ಬಾರಿ ಬರುತ್ತಿರುವುದು ಇತಿಹಾಸ. ಇಂತಹ ಇತಿಹಾಸ ಮುಳುಗಿಸಲು ಹೊರಟ ಮನುವಾದಿಗಳಿಗೆ ಉತ್ತರ 30 ಲಕ್ಷಕ್ಕಿಂತ ಹೆಚ್ಚು ಜನ ಇಲ್ಲಿಗೆ ಬರುವಂತಾಗಿದೆ. ಆಗ 1818ರಲ್ಲಿ ನಡೆದ ಈ ಯುದ್ಧದ ಸಂದೇಶವೇ ಇವತ್ತಿನ ಕೋರೆಗಾಂವ್ ಯುದ್ಧ. ಈ ಕೋರೆಗಾಂವ್ ಯುದ್ಧದಲ್ಲಿ ಮಹಾರ್ ವೀರ ಸೈನಿಕರು ಶೌರ್ಯ ಹಾಗೂ ಸಾಹಸದ ಉಜ್ವಲ ಇತಿಹಾಸ ನಿರ್ಮಾಣ ಮಾಡಿದ್ದಾರೆ. ನಮ್ಮ ಇತಿಹಾಸ ಶೂರ ವೀರರ ಕರ್ತವ್ಯ ನಿಷ್ಠೆಯಿಂದ ಓತಪ್ರೋತವಾಗಿರುವುದರಿಂದ ನಮಗೆ ಅಭಿಮಾನವೆನಿಸುವುದು ಸ್ವಾಭಾವಿಕವಾಗಿದೆ. ಹೊಸ ರೆಜಿಮೆಂಟ್ಗಾಗಿ ಈ ಕೋರೆಗಾಂವ್ಗೆ ಯುದ್ಧ ಇತಿಹಾಸ ಆದರಣೀಯ ಹಾಗೂ ಸ್ಮರಣೀಯವಾಗಿದೆ. ಯಾವ ಬಹುಮಾನ ನಮ್ಮ ಮಹಾರ್ ವೀರರಿಗೆ ಸಿಕ್ಕಿದೆಯೋ ಅದು ಸರ್ವಕಾಲಕ್ಕೂ ತಮ್ಮ ಮತ್ತು ದೇಶದ ಕೀರ್ತಿ ಹೆಚ್ಚಿಸಲು ಪ್ರೇರಣೆಯಾಗಿರುತ್ತದೆ. ಈ ಕೋರೆಗಾಂವ್ ಯುದ್ಧದಲ್ಲಿ ಸಾಕಷ್ಟು ಜನ ವೀರ ಮರಣವನ್ನು ಅಪ್ಪಿದವರಿದ್ದಾರೆ. ಅದರಲ್ಲಿ ಸೋನಾನಾಕ, ಕಮಲ್ನಾಕ್, ರಾಮನಾಕ್, ಗೋದನಾಕ್, ಶ್ಯಾಮನಾಕ್, ಬಾಗನಾಕ್, ಅಬನಾಕ್, ಗಣನಾಕ್, ಬಾಳನಾಕ್, ರೂಪನಾಕ್, ಭೀಟನಾಕ್, ವಠೀನಾಕ್, ರಾಜನಾಕ್, ಬಾಪನಾಕ್, ರೇನಾಕ್, ಸಜನಾಕ್, ಗಣನಾಕ್, ದೇವನಾಕ್, ಗೋಪಾಲನಾಕ್, ಹರನಾಕ್, ಜೇಟ್ನಾಕ್, ಗಣನಾಕ್ ಮತ್ತು ಇಂತಹ ಅನೇಕ ಜನ ಇಲ್ಲಿ ಯುದ್ಧದಲ್ಲಿ ಪಾಲ್ಗೊಂಡಿದ್ದರು. ಇವರೆಲ್ಲ ಅಸುನೀಗಿದವರಾಗಿದ್ದರೆ, ಯುದ್ಧದಲ್ಲಿ ವೀರಮರಣವನ್ನು ಅಪ್ಪಿದವರಾಗಿದ್ದರೆ, ಇನ್ನೂ ಅನೇಕ ಜನ ಸಿದ್ಧನಾಕನ ನೇತೃತ್ವದಲ್ಲಿ ಸಾಕಷ್ಟು ಜನ ಯುದ್ಧದಲ್ಲಿ ಗೆದ್ದು ಭೀಮೆಯ ನದಿಯಲ್ಲಿ ರಕ್ತದ ಓಕಳಿಯನ್ನು ಹರಿಸಿದ್ದು ಇತಿಹಾಸವಾಗಿದೆ. ಇಷ್ಟು ಮಾತ್ರ ನೆನಪಿರಲಿ. ಭೀಮಾ ತೀರದಲ್ಲಿ ಇದೇ ಛತ್ರಪತಿ ಶಿವಾಜಿಯವರ ಮಗ ಛತ್ರಪತಿ ಸಂಭಾಜಿರಾವರವರ ಮರಣವೂ ನೋಡಿದ್ದಾರೆ. ಆ ಮರಣ ಇದೇ ಪೇಶ್ವೆಗಳು ಕೊಂದಿದ್ದರು ಅನ್ನೋ ಮಾತುಗಳು ಇವೆ. ಆ ಕೊಂದಾಗ ಇದೇ ಮಹಾರ್ ಜನಾಂಗ ಸೇರಿಕೊಂಡು ಅವರ ಅಂತ್ಯಕ್ರಿಯೆಯನ್ನು ಮಾಡಿದ್ದು ಇದೇ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಅಲ್ಲಿಯೇ ಅವರನ್ನು ಸಮಾಧಿಯನ್ನು ಮಾಡಲಾಗಿದೆ.
ಅಂತಹ ಇತಿಹಾಸಕಾರರು ಈ ಮಹಾರ್ ಜನರು ಅನ್ನೋದನ್ನು ಇಡೀ ದೇಶಕ್ಕೆ ಮತ್ತು ಪ್ರಪಂಚಕ್ಕೆ ಗೊತ್ತಾದದ್ದು ಈಗಲೂ ಇನ್ನೂ ಹೆಚ್ಚು ಗೊತ್ತಾಗುತ್ತಿರೋದು ನೋಡಿದರೆ ಈ ಮಹಾರ್ ಸೈನಿಕರು ವೀರರು ಮತ್ತು ಶೂರರಿದ್ದರು ಅನ್ನೋದಕ್ಕೆ ಎರಡು ಮಾತಿಲ್ಲ ಅನ್ನೋದು ಸತ್ಯ. ಈ ವೀರರ ಜೊತೆ ಅವರಂಥ ಪ್ರಾಮಾಣಿಕ ದೇಶಭಕ್ತರೂ ಯಾರೂ ಇಲ್ಲ ಅನ್ನೋದು ಅಷ್ಟೂ ಅರಿತುಕೊಳ್ಳಬೇಕಾಗಿದೆ. ಭೀಮಾ ನದಿಯ ದಡದಲ್ಲಿ ಸಂಭಾಜಿರಾವ್ ಅಂತ್ಯಕ್ರಿಯೆ ಮಾಡಿದ್ದು ಇದೇ ಮಹಾರ್ ಸೈನಿಕರು ಅನ್ನೋದು ಇದೇ ಜನ ಅರಿತುಕೊಳ್ಳಬೇಕಾಗಿದೆ. ಇವತ್ತಿನ ದಿನ ಅನೇಕ ಜನ ಮನುವಾದಿಗಳು ಇದನ್ನು ಮುಚ್ಚಿಟ್ಟು ಇದನ್ನು ತಿರುಚುವ ಯತ್ನದಲ್ಲಿದ್ದಾರೆ ಅನ್ನೋದು ಅಷ್ಟೇ ಸತ್ಯ. ಇದು ಸಂಭಾಜಿರಾವ್ ಅವರ ಮೂರ್ತಿ ಇದೆ, ಇದು ದೇವಸ್ಥಾನ ಕಟ್ಟಿದ್ದಾರೆ ಸಂಭಾಜಿರಾವ್ ಅವರಿಗೆ. ಇಂತಹ ಒಂದು ದೇವಸ್ಥಾನ ಕಟ್ಟಲು ಕಾರಣೀಕರ್ತರಾದವರು ಮಹಾರ್ ಸೈನಿಕರು ಅನ್ನೋದು ಇಲ್ಲಿಯ ಮಾತುಗಳಿವೆ. ಇಂತಹ ವೀರರು ಶೂರರು ಆಗಿದ್ದ ಮಹಾರರು ಇವತ್ತು ಇತಿಹಾಸವಾಗಿ ಮಹಾರ್ ಸೈನಿಕರ ವಿಜಯದ ನೆನಪಿಗಾಗಿ ಇವತ್ತಿನ ದಿನ ವಿಜಯ ಸ್ತಂಭವನ್ನು ಇಲ್ಲಿ ಭೀಮಾ ಕೋರೆಗಾಂವದಲ್ಲಿ ನಾವು ನೋಡಬೇಕಾಗಿದೆ. ಇಂತಹ ಭೀಮಾ ಕೋರೆಗಾಂವದಲ್ಲಿ ಇಂತಹ ಇತಿಹಾಸವನ್ನು ಪ್ರಪಂಚಕ್ಕೆ ತೋರಿಸಿದ್ದು ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅನ್ನೋದು ಮರೆಯಬಾರದು. ಇವತ್ತಿನ ದಿನ ಅದನ್ನೇ ನೋಡಲು ಬಾಬಾ ಸಾಹೇಬರು ಎಲ್ಲೇ ಇದ್ದರೂ ಜನವರಿ 1ನೇ ತಾರೀಕು ಡಾಕ್ಟರ್ ಬಾಬಾ ಸಾಹೇಬರು ನೇರವಾಗಿ ಭೀಮಾ ಕೋರೆಗಾಂವ್ಗೆ ಬರುತ್ತಿದ್ದರು ಅನ್ನೋ ಮಾತುಗಳು ಅಷ್ಟೇ ಸತ್ಯ. ಅವರು ಬಂದಿರುವ ಸಾಕ್ಷ್ಯಾಧಾರಗಳು ಸಮೇತವಾಗಿ ಫೋಟೋ ಸಮೇತವಾಗಿ ಆ ಸ್ತಂಭದ ಮೇಲೆ ಹಾಕಲಾಗಿದೆ. ಇಂಥ ಬಾಬಾ ಸಾಹೇಬರನ್ನು ನೋಡಲು ಕೆಲವೊಂದು ಜನ ಕಿಡಿಗೇಡಿಗಳು ಕಳೆದ 3-4 ವರ್ಷದ ಹಿಂದೆ ಅವರನ್ನು ಹೇಗಾದರೂ ಮಾಡಿ ಕೊಲ್ಯಾಪ್ಸ್ ಮಾಡುವ ಸಲುವಾಗಿ ಪ್ರಯತ್ನ ಪಟ್ಟಿದ್ದರು. ಅದನ್ನೆಲ್ಲ ಇವತ್ತಿನ ದಿನ ನಾಶವಾಗಿ ಹೋಗಿದೆ. ಇವತ್ತಿನ ಜನ ಅತಿ ಹೆಚ್ಚು ಜನ ಇಲ್ಲಿಗೆ ಬರುವಂತಾಗಿರೋದು ಇತಿಹಾಸವಾಗಿದೆ. ಜೈ ಭೀಮ್.